ನಮಸ್ಕಾರ ಅಕ್ಕ, ನಾನು ಡೇ 2ಗೆ ಸ್ವಾಗತ ಸುಸ್ವಾಗತ. ಬೆಳಿಗ್ಗೆ ಬೇಗ ಎದ್ದು ನನ್ನ ಫೋಟೋಗೆ ನಾನೇ ನಮಸ್ಕಾರ ಮಾಡಿಕೊಂಡು ಒಂದು ಗ್ಲಾಸ್ ನೀರು ಕುಡಿದು ಹಂಗೆ ಅಫ್ರೆಶ್ಗೆ 24 ಹಾಕಿ ಅಫ್ರೆಶ್ ಕುಡಿದು ಆಚೆ ಬಂದೆ. ನಮ್ಮ ಅಣ್ಣ ಒಂದು ಕೆಲಸ ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಮೊದಲೇ ನಾಯಿಗೆ ಕಕ್ಕ ಮಾಡಿಸ್ಕೊಂಡು ಬನ್ನಿ ಹೋಗೋಣ ರಾಕಿನ ಕರ್ಕೊಂಡು. ಇವನು ನೋಡಿದೆ ಹುಲ್ಲು ಮೇಯ್ತವನ್ನೇ. ನಾವು ನಾಯಿ ಸಾಕಿದ್ದೀವೋ ಇಲ್ಲ ಕುರಿ ಸಾಕಿದ್ದೀವೋ ಅಂತಂದು ಹಿಂಗೆ ಮನೆಗೆ ಬಂದ್ವಿ. ಇವಾಗ ಟಾಮಿನ ಕರ್ಕೊಂಡು ಹೋಗೋಣ. ಇವ್ನು ಫುಲ್ಲು ಅರ್ಜೆಂಟಲ್ಲಿ ಓಡ್ತಾ ಇದ್ದ, ಅದೇನೋ ಅರ್ಜೆಂಟ್ ಆಗಿದೆಯೋ ಇವನಿಗೆ. ಆಮೇಲೆ ಇಲ್ಲೊಂದ್ಸಲಿ ಸುಸು ಮಾಡ್ತಾ ಮತ್ತೆ ಹಂಗೆ ಮುಂದೆ ಬಂದ್ವಿ. ಮತ್ತೆ ಇಲ್ಲೊಂದ್ಸಲಿ ಕಾಲೆತ್ತಿ ಸುಸು ಮಾಡ್ತಾ ಮತ್ತೆ ಕರ್ಕ ಮಾಡ್ತಾ ಹಂಗೆ ಮನೆಗೆ ಬಂದ್ವಿ. ಟಾಮಿನ ಹಂಗೆ ಮನೆ ಮೇಲೆ ಕಳಿಸ್ದೆ, ಹೋಗೋ ಬಿಸಿಲಿಗೆ ವಿಟಮಿನ್ ಡಿ ಸಿಗುತ್ತೆ ಅಂದ್ಬಿಟ್ಟು ಕಳಿಸಿ. ಆಮೇಲೆ ಹಂಗೆ ರಾಕಿನ್ನು ಕರ್ಕೊಂಬಂದೆ. ಬೋತ್ನ ಕಟ್ಟಾಕ್ಬಿಟ್ಟು ಬಾಯಿ ಹೇಳ್ಬಿಟ್ಟು ಹೋಗ್ತಾಯಿದ್ದೆ. ನಮ್ಮ ಟಾಮಿಗೆ ನನ್ನೇ ನೋಡ್ತಾ ಇದ್ದ. ಆಮೇಲೆ ಕೆಳಗಡೆ ಬಂದೆ. ಈ ಮರ ನೋಡಿದಾಗ ಒಂದು ನೆನಪಾಯ್ತು ನನಗೆ. ಗಿಡಕ್ಕೆ ಮರಕ್ಕೆ ಕಾಯಿ ಜಾಸ್ತಿ ಆದರೆ ಬೆಂಡಾಗುತ್ತೆ, ಮನುಷ್ಯರಿಗೆ ಕಷ್ಟ ಜಾಸ್ತಿ ಆದರೆ ಬೆಂಡಾಗ್ತೀವಿ ಅಂತ ನೆನಪಾಯಿತು. ಹಂಗೆ ಮನೆ ಒಳಗಡೆ ಬಂದೆ. ಸ್ನಾನ ಮಾಡಿ ಮತ್ತು ಯೂನಿಫಾರ್ಮ್ ಹಾಕೊಂಡು ಟಾಮಿನ ರಾಕಿನ ಕೆಳಗಡೆ ಮತ್ತೆ ಕಟ್ಟಾಕಿ ಬರೋಣ ಅಂದ್ಬಿಟ್ಟು ಮೇಲೆ ಹೋಗ್ತಾ ಇದ್ದೀನಿ. ಮೇಲೆ ಹೋಗ್ಬಿಟ್ಟು ಟಾಮಿನ ರಾಕಿನ ಕಟ್ಟಾಕಿ ಕೈ ತೊಳೆದು ಆಮೇಲೆ ಗಾಡಿ ಸ್ಟಾರ್ಟ್ ಮಾಡಿದೆ. ಆಮೇಲೆ ಒರೆಸ್ಕೊಂಡು ಎಲ್ಲ ನಾವು ಯಾರೋ ಬಂದಿದ್ದು, ಅಣ್ಣ ನೆಲ್ಲಿಕಾಯಿ ಕಿತ್ಕೊಳ್ಳಿ ಅಣ್ಣ ಅಂದ್ಬಿಟ್ಟು ಬಂದೆ. ಎಷ್ಟೊಂದು ಕೆಳಗಡೆನೇ ಚೆಲ್ಲೋಗಿರುತ್ತೆ. ಆಮೇಲೆ ದೊಡ್ಡ ಮರದಲ್ಲಿ ಕಿತ್ಕೊಳ್ತೀನಿ ಕಿತ್ಕೊಳ್ಳಿ ಅಣ್ಣ, ಎಷ್ಟೊಂದು ಉದೋಗುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಕಿತ್ಕೊಳ್ಳಿ ಅಂತ ಅಂದ್ಬಿಟ್ಟು ಆಮೇಲೆ ನಾನು ಡ್ಯೂಟಿ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಬಂದೆ. ಆಮೇಲೆ ಫಸ್ಟ್ ಡ್ಯೂಟಿ ಬಿತ್ತು, ಪಿಕಪ್ ಮಾಡೋಣ ಅಂದ್ಬಿಟ್ಟು ಹೋದೆ. ನೋಡಿದೆ ಕೈಕೊಂಡಳ್ಳಿಯಲ್ಲಿ ಫುಲ್ಲು ಜಾಮು ಮಳೆಯಿಂದ. ಫುಲ್ಲು ನೋಡಿ ಹೆಂಗಿದೆ ನೀರು. ಇಲ್ಲಿ ನೋಡಿದೆ ಡಿ ಬಾಸ್ ಫೋಟೋ, ಒಂದ್ಸಲು ಡಿ ಬಾಸ್ ಆಟೋಯಿಂದೇನೋ ಡಿ ಬಾಸ್ ಅಂದ್ಕೊಂಡು ಮುಂದೆ ಹಂಗೆ ಬಂದೆ. ಲಾಸ್ಟ್ ಡ್ರಾಪ್ ಮಾಡಿಬಿಟ್ಟು ಮನೆ ಕಡೆಗೆ ಬರ್ತಾಯಿದ್ದೆ. ಮಾಸ್ಕ್ ಇಲ್ಲ ಅಂದ್ಬಿಟ್ಟು ಮಾಸ್ಕ್ ತೊಗೊಂಡೆ. ಆಮೇಲೆ ಹಂಗೆ ಮುಂದೆ ಬರ್ತಾಯಿದ್ದೆ. ನಮ್ಮ ಡಾರ್ಲಿಂಗ್ ಏನು ಊಟ ಮಾಡಿಲ್ಲ, ಊಟ ಕೊಡಿಸು ಅಂದ್ಬಿಟ್ಟು ಕರ್ಕೊಂಡು ಹೋದೆ. 1,000 ಟ್ಯಾಕ್ಸು. ಆಮೇಲೆ ಮನಸಲ್ಲೇ ಕುಡಿ ಚೆನ್ನಾಗಿ ಕುಡಿ ಅಂತ ಅಂದ್ಕೊಂಡು ಕೊಡಿಸ್ಬಿಟ್ಟು ವಿಶಾಲ್ ಮಾಡಲ್ಲೇ ಪಕ್ಕದಲ್ಲೇ ಇತ್ತು, ಹಂಗೆ ಬಂದೆ. ಟವಲ್ ತೊಗೋಬೇಕಾಗಿತ್ತು, ಒಂದು ಕರ್ಚೀಫು ತೊಗೊಳ್ಳೋಣ ಅಂತ ಬಂದೆ. ಪಾರ್ಕಿಂಗ್ ಮಾಡಿಬಿಟ್ಟು ಡೋರ್ ಲಾಕ್ ಮಾಡಿಬಿಟ್ಟು ಹೋಗೋಣ ಅಂತ ಮುಂದೆ ಎಲ್ಲಿ ಹುಡುಕ್ತಾ ಇದ್ದೆ. ಹಂಗೆ ಎಲ್ಲಿದೆ ಅಂದ್ಬಿಟ್ಟು ಅಲ್ಲಿ ಕೇಳಿದೆ, ಇಲ್ಲಿದೆ ಹೋಗಿ ಅಣ್ಣ ಅಂದು ಹಿಂಗೆ ಬಂದೆ. ಯಾವುದೋ ಒಂದೇ ಒಂದು ಚೆನ್ನಾಗಿತ್ತು ತಗೊಂಡೆ, ಬಿಲ್ ಹಾಕ್ಸೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ರೇಷ್ ಇತ್ತು ಅಂದ್ಬಿಟ್ಟು ಹೋಗಲಿ ಸಾಕ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ಸಾಕ್ಸು ತೊಗೊಂಡ್ಬಿಟ್ಟೆ. ಬಿಲ್ ಮಾಡ್ಸೋಣ ಅಂದ್ಬಿಟ್ಟು ಬಿಲ್ ಕಡೆ ಬಂದು ಬಿಲ್ ಅಂತ ಆಯಿತು. ನಿನ್ನೆ ನೆನೆಸ್ಕೊಂಡು ಫುಲ್ಲು ಬಿಲ್ ಸಕ್ಸಸ್ ಆಯಿತು, ಖುಷಿ. ಆಮೇಲೆ ಬಿಲ್ಲು ಹಾಕ್ಸಿ ಬಂದೆ. ಇಲ್ಲಿ ನೋಡಿದೆ ಯಾವುದೂ ಇಲ್ಲ ಚೆಕ್ ಮಾಡೋಕ್ಕೆ, ಹೀಗೆ ಬಂದೆ. ಮತ್ತು ಅದೇ ಟ್ರಾಫಿಕ್ಕು ಇತ್ತು. ಬೆಳಗ್ಗೆಯಿಂದ ಸಾಕಾಗೋಗುತ್ತೆ ಟ್ರಾಫಿಕಲ್ಲಿ. ಅಂತಿಂತು ಮನೆ ಕಡೆ ಬಂದೆ. ಮನೆಗೆ ಬಂದು ಹೊಟ್ಟೆ ಹಸ್ತಿದ್ದು ಅಂದ್ಬಿಟ್ಟು ದೋಸೆ ಮಾಡಿದ್ರೆ ಈ ಥರ ಬಂದಿತ್ತು. ಆಮೇಲೆ ನಮ್ಮ ಅಣ್ಣನ ಕೇಳಿ ಈ ಥರ ಮಾಡಿದೆ ಅಂತೂ ಇಂತು. ಆಮೇಲೆ 1-2-3 ದೋಸೆ ತಿಂದು ಹೆಂಗೆ ಬಂದಿದ್ದೆ
ಅಂತೂ ಜಿಮ್ಗೆ ರೆಡಿ ಆದೆ. ಡೇ 1 ನಮ್ಮ ಅಣ್ಣ ಗಾಡಿ ತೆಗ್ದಿದ್ದ. ನಾನು ಕುತ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿದ್ರೆ ಟ್ರಾಫಿಕ್ ಜಾಮು. ನಾನು ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಡ್ಕೊಂಡು ಬರ್ತಾಯಿದ್ದೆ. ದೇವ್ರಿಗೆ ನಮಸ್ಕಾರ ಮಾಡಿ ಆಂಜನೇಯಗೆ ಹಂಗೆ ಬಂದೆ ಮುಂದೆ. ಮತ್ತು ನಮ್ಮ ಅಣ್ಣ ಬಂದ ಕರ್ಕೊಂಬಂದು ಮತ್ತೆ ಜಿಮ್ ಒಳಗಡೆ ಎಂಟ್ರಾದ್ವಿ. ಫಸ್ಟು ವಾರ್ಮಪ್ ಮಾಡೋಣ ಅಂದ್ಬಿಟ್ಟು ಬಂದೆ. ನಮ್ಮ ಅಣ್ಣನ ಕೇಳಿದೆ, ಹಿಂಗೆ ಮಾಡೋದು ಹೇಳ್ಕೊಡು ಅಂತ. ಫಸ್ಟಿನೇ ಹಿಂಗೆ ಹೇಳಿದೆ, ಆಮೇಲೆ ಮಾಡಿದೆ. ಆಮೇಲೆ ಹಿಂಗೆ ಮಾಡು ಅಂದ, ಹಿಂಗೆ ಮಾಡಿದೆ. ಆಮೇಲೆ ಮಾಡ್ತಾಯಿದ್ದಾಗ ಯಾರು ಅಡ್ಡ ಬಂದರು. ಏನೋ ವರ್ಕೌಟ್ ಮಾಡ್ತಾಯಿತ್ತು, ಯಾಡ್ತಿದ್ದು ಫೋನ್ ಅಂದು. ನಂದೆ ಅಂದ್ಬಿಟ್ಟು ಫೋನ್ ತೊಗೊಂಡೆ. ಆಮೇಲೆ ಮತ್ತೆ ಕಡೆ ಇಟ್ಬಿಟ್ಟು ಈ ಥರ ಮಾಡು ಅಂತಂದ. ಮತ್ತು ಇದು ಮಾಡಿಬಿಟ್ಟು ಹಿಂಗೆ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಕಮೆಂಟ್ ಮಾಡಿರಿ ಗೈಸ್. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ. ಹಂಗೆ ಸಾಕು ಒಂದು ವೀಡಿಯೋ ಮಾಡಿದ್ದು ಅಂದ್ಬಿಟ್ಟು ತೆಗ್ದೆ. ಇವತ್ತು ಶೋಲ್ಡರ್ ವರ್ಕೌಟ್ ಆಯಿತು, ನಂದೆಲ್ಲ ವರ್ಕೌಟ್ ಆಯಿತು. ನಮ್ಮ ಅಣ್ಣ ಮಾಡ್ತಾಯಿದ್ದೆ, ಇನ್ನು ನೋಡ್ಕೊಂಡು ಕುತ್ಕೊಂಡಿದ್ದೆ ಸಾಂಗ್ ಕೇಳ್ಕೊಂಡು. ಆಮೇಲೆ ನಮ್ಮ ಅಣ್ಣನೂ ವರ್ಕೌಟ್ ಆಯಿತು, ಹಂಗೆ ಚೆಕ್ಔಟ್ ಆಗ್ತಾಯಿದ್ವಿ. ಲಾಸ್ಟಲ್ಲಿ ಒಂದು ಜಿಮ್ದು ವೀಡಿಯೋ ಮಾಡಿದೆ ಶಾರ್ಟು. ಆಮೇಲೆ ಲಾಗೌಟ್ ಆಗಿಬಿಟ್ಟು ಬರ್ತಾಯಿದ್ದೀವಿ. ಮತ್ತು ಅದೇ ಟ್ರಾಫಿಕಲ್ಲಿ. ಆಮೇಲೆ ನಾನು ನಡ್ಕೊಂಬರ್ತಾಯಿದ್ದೆ. ರೆಡ್ ಸಿಗ್ನಲ್ ಬೇರೆ ರೆಡ್ ಬಿದ್ದಿತ್ತು. ಹಂಗೆ ಆಂಜನೇಯಗೆ ಮತ್ತೆ ಕೈ ಮುಗಿದು ನಡ್ಕೊಂಬರ್ತಾಯಿದ್ದೀನಿ. ನಮ್ಮ ಅಣ್ಣ ಮತ್ತೆ ಬಂದ, ಮತ್ತೆ ಗಾಡಿಯಲ್ಲಿ ಹತ್ಬಿಟ್ಟು ಬಂದೆ. ಮತ್ತೆ ಮನೆಗೆ ಬಂದು ಶೇಕ್ ಕುಡಿದು ಹೊಲ್ಕೋಬೇಕು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.